ಹಲೋ ನಮಸ್ಕಾರ ಟು ಆಲ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ವೆಲ್ಕಮ್ ಟು ಮೈ ಚಾನಲ್ ಪವನ ಗಣೇಶ್ ಬ್ಲಾಗ್ಸ್. ನಾನು ನಿಮ್ಮ ಪವನ ಗಣೇಶ್. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್, ನೀವೆಲ್ಲರೂ ಹೇಗಿದ್ದೀರಿ? ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿರೋ ರೆಸಿಪಿ ಬಂದುಬಿಟ್ಟು ವಾಟರ್ ಮೆಲನಿಂದ ಮಾಡೋವಂಥ ಜ್ಯೂಸು. ಈ ವೆದರಿಗೆ ಇವಾಗ ಇನ್ನೇನು ಶೆಕೆ ಶುರುವಾಯಿತು, ಬಾಡಿ ಎಲ್ಲರಿಗೂ ಸ್ವಲ್ಪ ಉಷ್ಣಾಂಶ ಜಾಸ್ತಿ ಆಗಿರುತ್ತೆ, ಅದಕ್ಕೆ ಯೂಸ್ ಆಗುವಂಥ ವಾಟರ್ ಮೆಲನ್ ಜ್ಯೂಸು. ಹಾಗೆ ಅದಕ್ಕೆ ಸಬ್ಜಾ ಸೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ಸ್ವಲ್ಪ ಪುದೀನಾನು ಯೂಸ್ ಮಾಡಿದ್ದೀನಿ, ಗ್ಯಾಸ್ಟ್ರಿಕ್ಕಿಗೆ, ಹೀಟ್ ಆಗಿರೋರಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಹಾಗೆ ಈ ವೆದರಿಗೆ ನಾವು ಆದಷ್ಟು ವಾಟರಿ ಆಗಿರೋಂಥ ಹಣ್ಣುಗಳಾಗಿರ್ಬೋದು, ಜ್ಯೂಸ್ಗಳಾಗಿರ್ಬೋದು ಆ ಥರದೇ ತೊಗೋಬೇಕು. ಅದರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು, ಬಾಡಿ ಯಾವಾಗಲೂ ಹೈಡ್ರೇಟ್ ಆಗಿರುತ್ತೆ. ಸೊ ಬನ್ನಿ ತಡ ಮಾಡೋದು ಬೇಡ, ಪಟ್ ಅಂತ ಹೋಗ್ಬಿಟ್ಟು ಕ್ವಿಕ್ಕಾಗಿ ನೋಡ್ಕೊಂಡ್ಬಂದ್ಬೇಡ ನಮ್ಮ ಇವತ್ತಿನ ರೆಸಿಪಿ ಅಂತ ತೋರಿಸ್ತೀನಿ. ಬಟ್ ಅದಕ್ಕೂ ಮುಂಚೆ ಯಾರೆಲ್ಲ ಈಗಷ್ಟೇ ನನ್ನ ಚಾನಲ್ನ ನೋಡ್ತಿದ್ದೀರಿ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಯಾವುದಾದ್ರೂ ರೆಸಿಪಿ ಬೇಕಂದರೆ ಖಂಡಿತ ಕಮೆಂಟ್ ಮಾಡಿ ಹೇಳ್ಬೋದು. ನೀವು ಹೇಳೋ ರೆಸಿಪಿನ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ರೆಸಿಪಿ ಮಾಡಿಬಿಟ್ಟು ಹಾಕ್ತೀನಿ ಫ್ರೆಂಡ್ಸ್. ಯಾವುದು ಬೇಕಿದ್ರೂ ಕೇಳ್ಬೋದು, ನಾನ್ ವೆಜ್, ವೆಜ್ ಅಥವಾ ಜ್ಯೂಸು, ಸ್ನ್ಯಾಕ್ಸು, ಏನು ಬೇಕಿದ್ರೂ ಕೇಳಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರ್ತ್ಕೋಬೇಡಿ. ಹಾಗೆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದು ಕೂಡ ಮರ್ತ್ಕೋಬೇಡಿ. ಹೀಗೆ ಅಂತ ಸಾರಿ ಫ್ರೆಂಡ್ಸ್, ಆಟೋ ಸೌಂಡ್ ಆಯಿತು, ಹಾಗಾಗಿ ನಾನು ಸ್ಟಾಪ್ ಮಾಡಿದ್ದೆ ವಿಡಿಯೋ. ಸೊ ಅದೇ ಹೇಳ್ತಾ ಇದ್ದಿದ್ದು ನಾನು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸಿಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್. ಕ್ವಿಕ್ಕಾಗಿ ಹೋಗಿ ರೆಸಿಪಿ ನೋಡ್ಕೊಂಡು ಬಂದುಬಿಡೋಣ. 5 ನಿಮಿಷದಲ್ಲಿ ಹೇಗೆ ನಾವು ತಂಪಾದ ಪಾನೀಯ ಮಾಡಿಕೊಂಡು ಈ ಸೆಕೆ ವೆದರಿಗೆ ಕೋಲ್ಡಾಗಿ ಯಾವ ಥರ ಕುಡಿಬೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬಂದುಬಿಡೋಣ, ಓಕೆನಾ? ಹಾಗೆ ನೋಡ್ತಾ ಇರಿ, ಬೇಗ ರೆಸಿಪಿ ತೋರಿಸ್ತೀನಿ. ಬಾಯ್ ಮಾಡಿ ಅಲ್ಲಿವರೆಗೆ. ನಮ್ಮ ರೆಸಿಪಿ ರೆಡಿ ಆಗಿದ ತಕ್ಷಣ ಇವರಿಬ್ಬರ ಹತ್ರನೂ ಟೇಸ್ಟ್ ಮಾಡಿಸಿ ಹೇಳಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಪ್ರಾಂಪ್ಟಾಗಿ ಹೇಳ್ಬೇಕು ಮಕ್ಕಳೇ, ಆಯ್ತಾ? ನಿಮಗೇನು ಅನಿಸುತ್ತೆ ಅದನ್ನು ಹೇಳಬೇಕು, ಓಕೆನಾ ಫ್ರೆಂಡ್ಸ್? ನಾನಿಲ್ಲಿ 2 ಪೀಸ್ ಮಾಡಿಟ್ಕೊಂಡಿರೋಂಥ ಕಲ್ಲಂಗಡಿ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಭಾಗನ ಈ ಥರ ಚಿಕ್ಕದಾಗಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಒಂದು ತೊಗೊಂಡು ಈ ಥರ ತುಂಬ ಚಿಕ್ಕದಾಗಿ ನಾನು ನೋಡಿ ಇಲ್ಲಿ ಕೊಚ್ಕೊಳ್ಳೋ ಥರ ಮಾಡ್ತಾಯಿದ್ದೀನಿ. ಇದೇ ಥರ ಮಾಡ್ಕೊಳ್ಳಿ. ಸೊ ನಿಮಗೆ ತುಂಬ ದೊಡ್ಡ ಪೀಸ್ ಸಿಗಬಾರ್ದು, ಇಲ್ಲಿ ಚಿಕ್ಕದೇ ಇರಬೇಕು ನೋಡಿ. ಈ ಥರ ಪೀಸ್ ಮಾಡ್ಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ಳಿ. ಎಲ್ಲದು ನಾನು ಒಂದು ಪೀಸ್ ಮಾತ್ರ ತೋರಿಸಿದ್ದೀನಿ ನಿಮಗೆ. ನಾನು ಅಲ್ಲಿ ಪಕ್ಕದಲ್ಲೇ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಲ್ಲ, ಅದು ಪೂರ್ತಿನೂ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನೆಲ್ಲ ಕಟ್ ಹಾಕ್ಕೊಂಡಾದಮೇಲೆ ನೋಡ್ತಿರ್ಬೋದು, ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಹೋಳು ಏನಿಟ್ಟಿದ್ವಲ್ಲ ಅದು ನಾನು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ. ಫ್ರೆಂಡ್ಸ್, ನಾನಿಲ್ಲೆಲ್ಲೂ ಸೀಡ್ಸ್ ತೆಗೆದಿಲ್ಲ. ನಾನು ಕಲ್ಲಂಗಡಿ ಯೂಸ್ ಮಾಡುವಾಗ ಯಾವಾಗಲೂ ಸೀಡ್ಸ್ ತೆಗಿಯಲ್ಲ, ರಿಮೂವ್ ಮಾಡಲ್ಲ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗಾಗಿ ನೋಡ್ತಿರ್ಬೋದು ನೀವಿಲ್ಲಿ. ಇದನ್ನ ಪಟ್ ಅಂತ ರುಬ್ಕೊಂಡ್ಬಂದ್ಬಿಡೋಣ. ಬಟ್ ಅದಕ್ಕಿಂತ ಮುಂಚೆ ಇದ್ರ ಜೊತೆಗೆ ಶುಗರು ನಾನಿಲ್ಲಿ ಫಸ್ಟ್ 5 ಸ್ಪೂನ್ ಆ್ಯಡ್ ಮಾಡಿಕೊಂಡೆ. ಬಟ್ ಅದು ಸಾಲಿಲ್ಲ ಸ್ವೀಟು, ಮತ್ತು ಸ್ವಲ್ಪ ಹಾಕ್ಕೊಂಡೆ. ಫ್ರೆಂಡ್ಸ್ ಏನಂದರೆ ಇಲ್ಲಿ ಶುಗರ್ ಕಡಿಮೆ ಮಾಡ್ಕೋಬೇಡಿ. ಶುಗರ್ ಕಡಿಮೆ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಅದ್ರ ಜೊತೆಗೆ ಸ್ವಲ್ಪನೇ ಸಾಲ್ಟು ಟೇಸ್ಟಿಗೆ. ಹಾಗೆ ನಾನಿಲ್ಲಿ ಪುದೀನ ಸೊಪ್ಪು ಯೂಸ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ. ನೋಡಿ, ಇವಾಗ ಜ್ಯೂಸ್ ರೆಡಿ ಆಯಿತು. ಮೊದಲೇ ಏನು ಕಟ್ ಮಾಡಿಟ್ಕೊಂಡಿದ್ವಿ ಅದಕ್ಕೆ ಈ ಜ್ಯೂಸನ್ನ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ 2 ಗ್ಲಾಸಷ್ಟು ಹಾಲು ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ ಹಸಿ ಹಾಲೇ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಕ್ರೀಮಿಯಾಗಿರುತ್ತೆ. ಹಾಗೆ ನಾನಿಲ್ಲಿ ಬಳಸ್ತಿರೋದು ಸಬ್ಜಾ ಸೀಡ್ಸು. ನಾನು ಇವಾಗ ಹಾಕಿದ್ನಲ್ಲ ಸೌಟ್, ಅದರಲ್ಲಿ 2.5 ಅಷ್ಟು ಸೌಟ್ ಹಾಕಿದೆ. ನೀವು ಮಾಡೋ ಕ್ವಾಂಟಿಟಿಗೆ ಎಷ್ಟು ಬೇಕು ಅಷ್ಟು ಸಬ್ಜಾ ಸೀಡ್ಸ್ ನೀವು ಆ್ಯಡ್ ಮಾಡ್ಕೊಳ್ಳಿ. ಇದನ್ನ ಚೆನ್ನಾಗಿ ಹೀಗೆ ಸೌಟ್ ಮಾಡಿಕೊಂಡು ಇದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್. ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ರೆಸಿಪಿ ರೆಡಿ ಆಗಿದೆ. ಸೊ ನನ್ನ ಮಗಳು ಹಾಗೆ ನನ್ನ ಮಗಳ ಫ್ರೆಂಡ್ ಇಬ್ಬರು ಇಲ್ಲಿದ್ದಾರೆ. ಬನ್ನಿ ಅವ್ರ ಹತ್ರ ಕೇಳಿಬಿಡೋಣ.
ರೆಸಿಪಿ ಹೇಗಿದೆ, ಟೇಸ್ಟ್ ಹೇಗಿದೆ ಅಂತ ಕೇಳ್ಕೊಂಬಂದ್ಬಿಡೋಣ. ಜ್ಯೂಸ್ ಕುಡಿಲಿಕ್ಕೆ ರೆಡಿ ಇದ್ದೀರಾ ಮಕ್ಕಳೇ? ರೆಡಿನಾ? ತಗೊಳ್ಳಿ. ಚೆಲ್ಲಬಾರ್ದು, ಕುಡಿದ್ಬಿಟ್ಟು ಟೇಸ್ಟ್ ಹೇಳಿ. ಹೇಗಿದೆ ಸ್ಮಯ? ಚೆನ್ನಾಗಿದೆಯಾ? ನಿವಾಂಶಿ ಹೇಗಿದೆ? ಫ್ರೆಂಡ್ಸ್, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಲೇಬೇಕು, ಖಂಡಿತ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಮತ್ತು ಇದರಲ್ಲಿ ನಾನು ಸೀಡ್ಸ್ ತೆಗೆದಿಲ್ಲ ಕಲ್ಲಂಗಡಿದು, ಯಾಕಂದರೆ ಇದು ತುಂಬ ಬೆನಿಫಿಟ್ ಇರೋಂಥ ಸೀಡ್ಸ್. ಕಲ್ಲಂಗಡಿ ಸೀಡ್ಸ್ ಏನಿದೆ ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ಈ ಮೂಳೆ ನೋವು, ಬೆನ್ನು ನೋವು, ಸೊಂಟ ನೋವು, ಈ ಥರ ಕೀಲು ನೋವೆಲ್ಲ ಇರುತ್ತಲ್ಲ ಅಂಥವ್ರಿಗೆ ತುಂಬ ಒಳ್ಳೆಯದು. ಮತ್ತು ಮಕ್ಕಳಿಗೂ ಕೂಡ ಒಳ್ಳೆಯದೇ. ಇದರಲ್ಲಿ ಕ್ಯಾಲ್ಶಿಯಂ ಇರುತ್ತೆ. ಹಾಗಾಗಿ ನಾನು ಇದನ್ನ ರುಬ್ಬುವಾಗನೂ ಅಷ್ಟೇ ಇದನ್ನು ರುಬ್ಬಿ ಹಾಕಿದ್ದೀನಿ, ಸೀಡ್ಸ್ ತೆಗೆದಿರಲಿಲ್ಲ. ಮತ್ತು ಏನು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಸೀಡ್ಸು ಹಾಗೇ ಇದೆ. ನಿಮಗೆ ಈ ಥರ ತಿನ್ಲಿಕ್ಕೆ ಬೇಡ ಅಂದರೆ ಇದನ್ನ ತೆಗೆದುಬಿಟ್ಟು ಒಣಗಿಸ್ಕೊಂಡು ಇದರದ್ದು ಸಿಪ್ಪೆ ಏನಿದೆ ಅದನ್ನ ತೆಕ್ಕೊಂಡು ಬೇಕಿದ್ರೆ ನೀವು ಹಾಗೆ ಫ್ರೈ ಮಾಡ್ಕೊಂಡು ಆ ಥರ ಏನಾದ್ರು ಮಾಡಿಕೊಂಡು ಪುಡಿ ಮಾಡಿಕೊಂಡು ಹೇಗೆ ಬೇಕಿದ್ರೂ ತಿನ್ಬೋದು. ಬಟ್ ಇದರ ಕಲ್ಲಂಗಡಿ ಬೀಜನ ದಯವಿಟ್ಟು ಬಿಸಾಕಬೇಡಿ, ತುಂಬ ಬೆನಿಫಿಟ್ ಇದೆ ಇದರಿಂದ. ಸೊ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಚಚಾ, ಬಾಯ್.